ಒಂದು ಮಾತು ಪರಮೇಶ್ವರ್ ಅವರು ಹೇಳ್ತಾರೆ, ಒಂದು ಆದೇಶವನ್ನು ಪರಮೇಶ್ವರ್ ಅವರು ಕೊಡ್ತಾರೆ, ಇನ್ನೊಂದು ಆದೇಶವನ್ನು ಉಪಮುಖ್ಯಮಂತ್ರಿಗಳು ಕೊಡ್ತಾರೆ, ಮತ್ತೊಂದು ಆದೇಶವನ್ನು ಮುಖ್ಯಮಂತ್ರಿಗಳು ಕೊಡ್ತಾರೆ. ಅಧಿಕಾರಿಗಳಿಗೆ ಯಾರ ಮಾತು ಕೇಳಬೇಕು ಅಂತ ಗೊತ್ತಿಲ್ಲ. ಕರ್ನಾಟಕ ಪೊಲೀಸ್ ಅಂದರೆ ದೇಶದಲ್ಲಿ ಒಂದು ಕಾಲದಲ್ಲಿ ಅತ್ಯಂತ ಪ್ರಬಲ ಪೊಲೀಸ್ ಅನ್ನುವಂಥ ಹೆಸರನ್ನು ಪಡೆದಿತ್ತು. ಆದರೆ ಇವತ್ತು ಈ ಸರ್ಕಾರ ಬಂದ ಮೇಲೆ ಅವರ ಕೈಯನ್ನು ಕೂಡ ಕಟ್ಟಲಾಗಿದೆ, ಅವರು ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ. ಇಂಥ ಸ್ಥಿತಿಯಲ್ಲಿ ಇವತ್ತು ಕರ್ನಾಟಕ ಪೊಲೀಸ್ ಇದೆ ಮತ್ತು ಪರಮೇಶ್ವರ್ ಅವರಿಗೆ ಈ ಇಲಾಖೆ ಮೇಲೆ ಯಾವುದೇ ಹಿಡಿತ ಇಲ್ಲ. ಇವತ್ತು ಸಿದ್ದರಾಮಯ್ಯನವರು ಇದಕ್ಕೆ ಆನ್ಸರೇಬಲ್. ಸಿದ್ದರಾಮಯ್ಯನವರು ಉತ್ತರ ಹೇಳಬೇಕು. ಇಷ್ಟೊಂದು ಕಾನೂನು ಸುವ್ಯವಸ್ಥೆ, ನಿನ್ನೆ ಒಂದೇ ದಿನದಲ್ಲಿ 8 ಕೊಲೆ ಆಗಿದೆ ಅಂದ್ರೆ ಎಲ್ಲಿ ಹೋಗ್ತಿದೆ ರಾಜ್ಯ? ಬೇರೆ ಬೇರೆ ಪ್ರಕರಣಗಳಲ್ಲಿ ಆಗಿದೆ. ರಾಜ್ಯವನ್ನು ನೀವು ಏನು ಮಾಡಬೇಕು ಅಂತಿದ್ದೀರಿ? ಕೇವಲ ಅಲ್ಪಸಂಖ್ಯಾತರ ಓಲೈಕೆಗಾಗಿ, ಅಲ್ಪಸಂಖ್ಯಾತರ ಮತಕ್ಕಾಗಿ ನೀವು ಇಷ್ಟೊಂದು ಓಲೈಕೆ ಮಾಡಿಬಿಟ್ರೆ ಇವತ್ತು ಹಿಂದೂ ಸಮಾಜ ಏನು ಮಾಡಬೇಕು? ಹಿಂದೂ ಯುವತಿಯರು ದಾರಿ ನಡಿಬೇಕಾ ಬೇಡವಾ? ದಾರಿ ನಡೆಯೋಕ್ಕೆ ಭಯ ಅನ್ನುವಂಥ ಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ನಿರ್ಮಾಣ ಆಗ್ತಾ ಇದೆ. ಆ ರೀತಿಯ ಆರ್ ಟಿ ನಗರದಲ್ಲಿ ತಲ್ವಾರ್ ಹಿಡ್ಕೊಂಡು ಓಡಾಡ್ತಾರೆ. ಹಾಡೋಗ್ಲಲ್ಲಿ ನಿನ್ನೆ ಕೊಲೆ ಆಗಿರೋದು ಹಾಡಾಗ್ಲಲ್ಲಿ, ನಗರಪೇಟೆಯಲ್ಲಿ ಆಗಿರುವಂಥದ್ದು ಹಗಲಲ್ಲಿ. ಅಂದರೆ ನಮ್ಮ ಆರ್ ಟಿ ನಗರ ಹಲವಾರು ಮುಖ್ಯಮಂತ್ರಿಗಳಿರುವಂಥ ಅಲ್ಲಿ ಮನೆ ಇದೆ, ಹಲವಾರು VIP ಗಳ ಮನೆ ಇದೆ. ಅಂಥ ಏರಿಯಾದಲ್ಲೇ ನೀವು ತಲ್ವಾರ್ ಹಿಡ್ಕೊಂಡು ಹೋಗೋದಕ್ಕೆ ನಿಮಗೆ ಧೈರ್ಯ ಬರುತ್ತಂದರೆ ಈ ಸರ್ಕಾರದ ಭಯ, ಕಾನೂನಿನ ಭಯ ಇವತ್ತು ಸಮಾಜಘಾತುಕರಿಗೆ ಇಲ್ಲ. ಇದಕ್ಕಾಗಿ ಮುಖ್ಯಮಂತ್ರಿ ತಕ್ಷಣ ಇದಕ್ಕೆ ಆನ್ಸರ್ ಮಾಡಬೇಕು. ಯಾರು ಇಂಥ ದೇಶದ್ರೋಹಿಗಳಿದ್ದಾರೆ ತಕ್ಷಣ ಅವರನ್ನು ಬಂಧನ ಮಾಡಬೇಕು. ಚುನಾವಣೆ ಟೈಮಲ್ಲಿ ಇನ್ನೂ ಜಾಸ್ತಿ ಮಾಡ್ಬೋದು. ಯಾಕೆಂದರೆ ಚುನಾವಣೆಯ ಕಾಲ ಅವರಿಗೊಂದು ಕಾಲನೇ. ಚುನಾವಣೆ ಸಂದರ್ಭದಲ್ಲಿ ಗೊಂದಲ ನಿರ್ಮಾಣ ಮಾಡಿ, ಗಲಭೆಗಳನ್ನು ಮಾಡಿಸಿ, ಯಾರೋ ನಮ್ಮ ಬಹುಸಂಖ್ಯಾತರು ಓಟಿಗೆ ಬಾರದಾಗೆ ಮಾಡುವಂಥ ಒಂದು ವ್ಯವಸ್ಥಿತ ಷಡ್ಯಂತ್ರ ಕೂಡ ಇದರಲ್ಲಿ ಇದೆ. ಈ ಕಾರಣಕ್ಕಾಗಿ ತಕ್ಷಣ ಯಾರ್ಯಾರು ಈ ರೀತಿಯ ಸಮಾಜದ್ರೋಹಿ ಶಕ್ತಿಗಳು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದಲ್ಲಿ ಹಿಂದೆ ಇದ್ದರು, ಇವತ್ತು SDP ಅವರ ಮೇಲೆ ಯಾವ ಕ್ರಿಮಿನಲ್ ಕೇಸ್ ಇದೆ ಅಂಥವರನ್ನು ತಕ್ಷಣ ಬಂಧನ ಮಾಡಿ ಜೈಲಲ್ಲಿ ಹಾಕಬೇಕು ಅನ್ನುವಂಥ ಆಗ್ರಹವನ್ನು ನಾನು ಈ ಸರ್ಕಾರಕ್ಕೆ ಮಾಡ್ತಾ ಇದ್ದೀನಿ. ಒಂದು ಮಾತು ಪರಮೇಶ್ವರ್ ಅವರು ಹೇಳ್ತಾರೆ, ಒಂದು ಆದೇಶವನ್ನು ಪರಮೇಶ್ವರ್ ಅವರು ಕೊಡ್ತಾರೆ, ಇನ್ನೊಂದು ಆದೇಶವನ್ನು ಉಪಮುಖ್ಯಮಂತ್ರಿಗಳು ಕೊಡ್ತಾರೆ, ಮತ್ತೊಂದು ಆದೇಶವನ್ನು ಮುಖ್ಯಮಂತ್ರಿಗಳು ಕೊಡ್ತಾರೆ. ಅಧಿಕಾರಿಗಳಿಗೆ ಯಾರ ಮಾತು ಕೇಳಬೇಕು ಅಂತ ಗೊತ್ತಿಲ್ಲ. ಕರ್ನಾಟಕ ಪೊಲೀಸ್ ಅಂದರೆ ದೇಶದಲ್ಲಿ ಒಂದು ಕಾಲದಲ್ಲಿ ಅತ್ಯಂತ ಪ್ರಬಲ ಪೊಲೀಸ್ ಅನ್ನುವಂಥ ಹೆಸರನ್ನು ಪಡೆದಿತ್ತು. ಆದರೆ ಇವತ್ತು ಈ ಸರ್ಕಾರ ಬಂದ ಮೇಲೆ ಅವರ ಕೈಯನ್ನು ಕೂಡ ಕಟ್ಟಲಾಗಿದೆ, ಅವರು ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ. ಇಂಥ ಸ್ಥಿತಿಯಲ್ಲಿ ಇವತ್ತು ಕರ್ನಾಟಕ ಪೊಲೀಸ್ ಇದೆ ಮತ್ತು ಪರಮೇಶ್ವರ್ ಅವರಿಗೆ ಈ ಇಲಾಖೆ ಮೇಲೆ ಯಾವುದೇ ಹಿಡಿತ ಇಲ್ಲ. ಇವತ್ತು ಸಿದ್ದರಾಮಯ್ಯನವರು ಇದಕ್ಕೆ ಆನ್ಸರೇಬಲ್. ಸಿದ್ದರಾಮಯ್ಯನವರು ಉತ್ತರ ಹೇಳಬೇಕು. ಇಷ್ಟೊಂದು ಕಾನೂನು ಸುವ್ಯವಸ್ಥೆ, ನಿನ್ನೆ ಒಂದೇ ದಿನದಲ್ಲಿ 8 ಕೊಲೆ ಆಗಿದೆ ಅಂದ್ರೆ ಎಲ್ಲಿ ಹೋಗ್ತಿದೆ ರಾಜ್ಯ? ಬೇರೆ ಬೇರೆ ಪ್ರಕರಣಗಳಲ್ಲಿ ಆಗಿದೆ. ರಾಜ್ಯವನ್ನು ನೀವು ಏನು ಮಾಡಬೇಕು ಅಂತಿದ್ದೀರಿ? ಕೇವಲ ಅಲ್ಪಸಂಖ್ಯಾತರ ಓಲೈಕೆಗಾಗಿ, ಅಲ್ಪಸಂಖ್ಯಾತರ ಮತಕ್ಕಾಗಿ ನೀವು ಇಷ್ಟೊಂದು ಓಲೈಕೆ ಮಾಡಿಬಿಟ್ರೆ ಇವತ್ತು ಹಿಂದೂ ಸಮಾಜ ಏನು ಮಾಡಬೇಕು? ಹಿಂದೂ ಯುವತಿಯರು ದಾರಿ ನಡಿಬೇಕಾ ಬೇಡವಾ? ದಾರಿ ನಡೆಯೋಕ್ಕೆ ಭಯ ಅನ್ನುವಂಥ ಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ನಿರ್ಮಾಣ ಆಗ್ತಾ ಇದೆ. ಆ ರೀತಿಯ ಆರ್ ಟಿ ನಗರದಲ್ಲಿ ತಲ್ವಾರ್ ಹಿಡ್ಕೊಂಡು ಓಡಾಡ್ತಾರೆ. ಹಾಡೋಗ್ಲಲ್ಲಿ ನಿನ್ನೆ ಕೊಲೆ ಆಗಿರೋದು ಹಾಡಾಗ್ಲಲ್ಲಿ, ನಗರಪೇಟೆಯಲ್ಲಿ ಆಗಿರುವಂಥದ್ದು ಹಗಲಲ್ಲಿ. ಅಂದರೆ ನಮ್ಮ ಆರ್ ಟಿ ನಗರ ಹಲವಾರು ಮುಖ್ಯಮಂತ್ರಿಗಳಿರುವಂಥ ಅಲ್ಲಿ ಮನೆ ಇದೆ, ಹಲವಾರು VIP ಗಳ ಮನೆ ಇದೆ. ಅಂಥ ಏರಿಯಾದಲ್ಲೇ ನೀವು ತಲ್ವಾರ್ ಹಿಡ್ಕೊಂಡು ಹೋಗೋದಕ್ಕೆ ನಿಮಗೆ ಧೈರ್ಯ ಬರುತ್ತಂದರೆ ಈ ಸರ್ಕಾರದ ಭಯ, ಕಾನೂನಿನ ಭಯ ಇವತ್ತು ಸಮಾಜಘಾತುಕರಿಗೆ ಇಲ್ಲ. ಇದಕ್ಕಾಗಿ ಮುಖ್ಯಮಂತ್ರಿ ತಕ್ಷಣ ಇದಕ್ಕೆ ಆನ್ಸರ್ ಮಾಡಬೇಕು. ಯಾರು ಇಂಥ ದೇಶದ್ರೋಹಿಗಳಿದ್ದಾರೆ ತಕ್ಷಣ ಅವರನ್ನು ಬಂಧನ ಮಾಡಬೇಕು. ಚುನಾವಣೆ ಟೈಮಲ್ಲಿ ಇನ್ನೂ ಜಾಸ್ತಿ ಮಾಡ್ಬೋದು. ಯಾಕೆಂದರೆ ಚುನಾವಣೆಯ ಕಾಲ ಅವರಿಗೊಂದು ಕಾಲನೇ. ಚುನಾವಣೆ ಸಂದರ್ಭದಲ್ಲಿ ಗೊಂದಲ ನಿರ್ಮಾಣ ಮಾಡಿ, ಗಲಭೆಗಳನ್ನು ಮಾಡಿಸಿ, ಯಾರೋ ನಮ್ಮ ಬಹುಸಂಖ್ಯಾತರು ಓಟಿಗೆ ಬಾರದಾಗೆ ಮಾಡುವಂಥ ಒಂದು ವ್ಯವಸ್ಥಿತ ಷಡ್ಯಂತ್ರ ಕೂಡ ಇದರಲ್ಲಿ ಇದೆ.
ಈ ಕಾರಣಕ್ಕಾಗಿ ತಕ್ಷಣ ಯಾರ್ಯಾರು ಈ ರೀತಿಯ ಸಮಾಜದ್ರೋಹಿ ಶಕ್ತಿಗಳು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದಲ್ಲಿ ಹಿಂದೆ ಇದ್ದರು, ಇವತ್ತು SDP ಅವರ ಮೇಲೆ ಯಾವ ಯಾವ ಕ್ರಿಮಿನಲ್ ಕೇಸ್ ಇದೆ ಅಂಥವರನ್ನ ತಕ್ಷಣ ಬಂಧನ ಮಾಡಿ ಜೈಲಲ್ಲಿ ಹಾಕಬೇಕು ಅನ್ನುವಂಥ ಆಗ್ರಹವನ್ನು ನಾನು ಈ ಸರ್ಕಾರಕ್ಕೆ ಮಾಡ್ತಾ ಇದ್ದೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.